ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ನೀವ್ ಏನೇ ಪ್ಲಾನ್ ಮಾಡಿದ್ರು ನಾಳೆ ನನ್ನ ಗಂಡನ ಕಾರ್ಯಕ್ರಮಕ್ಕೆ ನಾನು ಹೋಗೋದನ್ನ ನಿಮ್ಮಿಂದ ತಪ್ಸಕ್ಕಾಗಲ್ಲ. ನನ್ನ ಹಸ್ಬೆಂಡು ಅಪ್ರಂಜಿ, ಈಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಲ್ವಾ? ಮತ್ತ್ಯಾಕೆ ನಮ್ಮಿಬ್ರು ಮಧ್ಯೆ ಹುಳಿ ಹಿಂಡೋ ಕೆಲಸ ಮಾಡ್ತೀರಾ? ನನ್ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಅಟ್ ಎನಿ ಕಾಸ್ಟ್ ಇವೆಂಟಿಗೆ ಬರ್ದೇ ಇರೋ ಥರ ನಾನು ಮಾಡ್ತೀನಿ. ಸಾವಿಗೆ ಹೆದರದೇ ಇರೋಳು ನಿಮ್ ಸವಾಲ್ಗೆ ಹೆದರ್ತೀನ? ಖಂಡಿತ ಇಲ್ಲ. ನಿಮ್ ಸವಾಲ್ನ ನಾನು ಸ್ವೀಕರಿಸ್ತೀನಿ. ನಾನು ನೋಡೇ ಬಿಡ. ನಾಳೆ ನಾನು ಬಂದಾಗ ನಿಮ್ ಮುಗ್ದಲ್ಲಿ ಒಂದು ಶಾಕ್ ಬರುತ್ತಲ್ವಾ, ಅದನ್ನ ನೋಡಕ್ಕಾದ್ರೂ ನಾನು ಬಂದೇ ಬರ್ತೀನಿ. ನನ್ನನ್ನು ತಡೆಯೋ ತಾಕತ್ ನಿಮ್ಗಿಲ್ಲ. ಹಸ್ಬೆಂಡು, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೇಳಿದ್ರೆ ತಾನೆ ತಪ್ಪು ಸರಿನೋ ಗೊತ್ತಾಗೋದು. ಕೈ ಬೆರಳಲ್ಲಿ ಉಗ್ರಿಲ್ಲ ಅಂದ್ರೂ ಗಾಬರಿಯಿಂದ ಅದನ್ನ ಕಚ್ತಾ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಹಸ್ಬೆಂಡು. ಹೌದಾ? ಹಂಗಾರೆ ರಗೋಚ್ಕೊಂಡು ಮಲ್ಕೊಳ್ಳಿ. ಹಸ್ಬೆಂಡು, ನೀವೆಷ್ಟು ತಲೆ ಕೆಡ್ಸ್ಕೊಂಡಿದ್ದಾಗ ನಾನು ಹೆಂಗೆ ಆರಾಮಾಗಿ ಮಲ್ಗೋಕ್ಕಾಗತ್ತೆ? ಮತ್ತಿನ್ನೇನ್ರಿ ಮಾಡ್ಲಿ? ನಾನು ಟೆನ್ಷನ್ ಇದ್ದೀನಿ ಅಂತ ನೀವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಯಾಕಂದ್ರೆ ನಮ್ಮಿಬ್ರು ದೇಹ ಎರಡಾಗಿದ್ರು ಭಾವ ಒಂದೇ ಅಲ್ವಾ ಹಸ್ಬೆಂಡು? ಯಪ್ಪ, ಏನ್ರಿ ನೀವು ಇಂಥ ಸಿಚುವೇಶನ್ ಅಲ್ಲಿ ಈ ತರ ಡೈಲಾಗ್ ಹೊಡಿತಿದ್ದೀರಾ? ಹೌದು ಹಸ್ಬೆಂಡು, ನಿಮಗೆ ಸಂತೋಷ ಆದ್ರೆ ಆ ಖುಷಿನೆಲ್ಲ ನಾನು ಅನುಭವಿಸ್ತೀನಿ. ಆದ್ರೆ ನಿಮ್ ನೋವಾದ್ರೆ ಆ ನೋವನ್ನೆಲ್ಲ ನಾನು ನುಂಗ್ತೀನಿ. ಈ ಜೀವ ಯಾವತ್ತಿದ್ರು ನಿಮ್ಗೋಸ್ಕರ ಅಂತ ಆ ದೇವ್ರು ನನ್ನ ಹಣೆಯಲ್ಲಿ ಬರಿದೇ ಇರ್ಬೋದು, ಆದ್ರೆ ನಾನು ಬದುಕಿರೋದೇ ನಿಮ್ಗೋಸ್ಕರ ಅಂತ ನನ್ನ ಹೃದಯದಲ್ಲಿ ನಾನೇ ಗೀಚ್ಕೊಂಡಿದ್ದೀನಿ. ಏನು ನಾನು ಮೆಚ್ಚಿಸ್ಬೇಕು ಅಂತ ಈ ಡೈಲಾಗ್ ಹೊಡಿತಾ ಇರೋದ? ನಿಮ್ಮನ್ ಮೆಚ್ಚಿ ನಾನು ಯಾವ್ದು ಪ್ರಶಸ್ತಿ ತಗೋಬೇಕಾಗಿಲ್ಲ. ಆದ್ರೂ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಏನಿದೆ? ನಿಮ್ಗೆ ಕೋಟಿಗಟ್ಲೆ ದುಡ್ಡಿದೆ, ಇರೋಕೆ ಅರಮನೆ ತರ ಮನೆ ಇದೆ, ದುಡ್ಡು ಬರ್ತಾನೆ ಇರತ್ತೆ. ಆದ್ರೂ ಇಷ್ಟೊಂದು ಕಷ್ಟ ಪಡ್ಬೇಕಾ? 100 ರೂಪಾಯಿ ದುಡಿಯೋನ್ಗೆ 100 ತರ ಸಮಸ್ಯೆ ಆದ್ರೆ ಕೋಟಿ ದುಡಿಯೋನು ಕೋಟ್ಯಾಂತರ ಸಮಸ್ಯೆ ಇರುತ್ತೆ. ಸಮಾಜದಲ್ಲಿ ನಾವ್ ಎಷ್ಟು ಎತ್ತರಕ್ಕೆ ಬೆಳಿತೀವೋ ಅಷ್ಟೇ ಕಷ್ಟ ಪಡ್ಬೇಕಾಗತ್ತೆ. ಇವತ್ತು ನಾನೇನ್ ಪಡ್ಕೊಂಡಿದ್ದೀನೋ ಅದು ಯಾವುದು ಈಸಿಯಾಗಿ ಸಿಕ್ಕಿಲ್ಲ ಕಣ್ರಿ. ಈ ಫ್ಯಾಷನ್ ಜಗತ್ತಲ್ಲಿ ಕಷ್ಟಪಟ್ಟು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಿದ್ದೀನಿ.